ರಾಜ್ಯದ 3 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ಈಗಾಗಲೇ ಪ್ರಾರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಬೆಳ್ಳಂಬೆಳಗ್ಗೆ ಮತಗಟ್ಟೆ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಮತದಾರರು. ರಾಜ್ಯದ 3 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದ್ದು ಬೆಳ್ಳಂಬೆಳಗ್ಗೆ ಮತಗಟ್ಟೆ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಮತದಾರರು. ಚನ್ನಪಟ್ಟಣ, ಶಿಗ್ಗಾಂವಿ ಮತ್ತು ಸಂಡೂರಿನಲ್ಲಿ ಮತದಾನ ಬಿರುಸುಗೊಂಡಿದೆ. ಸಂಜೆ 6 ಗಂಟೆವರೆಗೂ ಕೂಡ ವೋಟಿಂಗ್ ಕಾರ್ಯಾಚರಣೆ ನಡೆಯುತ್ತೆ. 3 ಕ್ಷೇತ್ರಗಳ 45 ಅಭ್ಯರ್ಥಿಗಳ ಭವಿಷ್ಯ ಇಂದು ಮತಪಟ್ಟಿಗೆಯಲ್ಲಿ ಭದ್ರವಾಗುತ್ತೆ. ಮಹಿಳೆಯರನ್ನ ಸೆಳೆಯುವುದಕ್ಕೆ ಪಿಂಕ್ ಮತಗಟ್ಟೆಗಳ ಸ್ಥಾಪನೆ ಕೂಡ ಮಾಡಲಾಗಿದೆ. ಇನ್ನು ಚನ್ನಪಟ್ಟಣದಲ್ಲಿ ಬೊಂಬೆಗಳ ಮತಗಟ್ಟೆ ಆಕರ್ಷಕವಾಗಿದೆ. ವಾರ್ಡ್ ನಂಬರ್ 87ರಲ್ಲಿ ಮತಗಟ್ಟೆಯಲ್ಲಿ ವಿಶೇಷವಾಗಿ ಚನ್ನಪಟ್ಟಣ ಆಗಿರುವುದರಿಂದ ಬೊಂಬೆಗಳ ನಾಡಾಗಿದೆ. ಹಾಗಾಗಿ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಬೊಂಬೆಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಬೊಂಬೆಗಳ ಮತಗಟ್ಟೆ ವಿಶೇಷವಾಗಿದೆ. ಇನ್ನು ಪಿಂಕ್ ಮತಗಟ್ಟೆ ಕೂಡ ಆಯ್ತಾ, ಹಾವೇರಿಯಲ್ಲಿ ಪಿಂಕ್ ಮತಗಟ್ಟೆ ಕೂಡ ಸದ್ದು ಮಾಡ್ತಾ ಇದೆ. ಮಹಿಳಾ ಮಣಿಯರು ಬೆಳ್ಳಂಬೆಳಗ್ಗೆ ಪಿಂಕ್ ಮತಗಟ್ಟೆಗಳಿಗೆ ತೆರಳಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಪಿಂಕ್ ಮತಗಟ್ಟೆಯಲ್ಲಿ ಬಲೂನ್ನಿಂದ ವಿಶೇಷವಾಗಿ ಅಲ್ಲಿ ಅಲಂಕಾರ ಕೂಡ ಮಾಡಲಾಗಿದೆ. ಪಿಂಕ್ ಬೂತ್ ಅನ್ನು ಮಾಡಿದ್ದಾರೆ. ಜೊತೆಗೆ ಸೆಲ್ಫಿ ಕೂಡ ತೆಗೆದುಕೊಳ್ಳುವುದು, ಯಾಕಂದ್ರೆ ಹೆಣ್ಮಕ್ಳು ಹೆಚ್ಚಾದಾಗಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಸೆಲ್ಫಿ ಕ್ರೇಜ್ ಅಂತೂ ಹೆಚ್ಚಾಗಿರೋದ್ರಿಂದ ನಮ್ಮ ಹಕ್ಕನ್ನ ಚಲಾಯಿಸೋಣ, ಪ್ರತಿಯೊಬ್ಬರು ಕೂಡ ಮತದಾನ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳೆಯರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಪಿಂಕ್ ಬೂತ್ ಕೂಡ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ವಯಸ್ಸಾದಂತವರಿಗೆ, ಹಿರಿಯ ನಾಗರಿಕರಿಗೆ ವೀಲ್ ಚೇರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ತೊಂದರೆಗಳಾಗಬಾರದು ಅನ್ನುವ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸರ ಭದ್ರತೆ ನಿಯೋಜನೆ ಕೂಡ ಈಗಾಗಲೇ ಆಗಿದೆ. ಇನ್ನು ವಿಶೇಷವಾಗಿ ಅಲ್ಲಿ ಹಿರಿಯ ನಾಗರಿಕರೋರ್ವರು ವೀಲ್ ಚೇರ್ನಲ್ಲಿ ತೆರಳಿ ಮತ ಚಲಾಯಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಖುಷಿ ಆಯಿತು. ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ ಮನೇಲಿ ಇಷ್ಟು ದಿನ ಮಾಡ್ತಿದ್ರು. ನಮಗೂ ಮೊದಲೆಲ್ಲ ಅನಿಸ್ತಿತ್ತು ನಾವ್ಯಾವಾಗ ವೋಟ್ ಮಾಡೋಂಥ ಎಲಿಜಿಬಿಲಿಟಿ ನಮಗೆ ಬರುತ್ತೆ ಅಂತೇಳಿ. ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ಎಲ್ಲ ಕರೆಕ್ಟಾಗಿತ್ತು. ಮೀನ್ಸ್ ಎಲ್ಲ ಕರೆಕ್ಟಾಗಿ ಅವರು ಆರ್ಗನೈಸ್ ಮಾಡಿದ್ರು. ಅದರಿಂದ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ನಾವು ಹೋಗ್ಬಿಟ್ಟು ಆರಾಮಾಗಿ ವೋಟ್ ಹಾಕಿ ಬಂದ್ವಿ. ಅವ್ರವ್ರು ಏನೇನು ಹೇಳಿದ್ದಾರೆ ಅದನ್ನಷ್ಟು ನಮಗೆ ಮಾಡಿಕೊಟ್ರೆ ಸಾಕು. ಸ್ವಲ್ಪ ಡೆವಲಪ್ ಆಗಿದೆ, ಆದರೂ ಇನ್ನೊಂದು ಸ್ವಲ್ಪ ಡೆವಲಪ್ ಆದರೆ ಸಾಕು. ಆಮೇಲೆ ಅಷ್ಟೇ, ಖುಷಿ ಆಯಿತು. ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ ಮನೇಲಿ ಇಷ್ಟು ದಿನ ಮಾಡ್ತಿದ್ರು. ನಮಗೂ ಮೊದಲೆಲ್ಲ ಅನಿಸ್ತಿತ್ತು ನಾವ್ಯಾವಾಗ ವೋಟ್ ಮಾಡೋಂಥ ಎಲಿಜಿಬಿಲಿಟಿ ನಮಗೆ ಬರುತ್ತೆ ಅಂತೇಳಿ. ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ಎಲ್ಲ ನಮ್ಮ ಉಣಿ ವತಿಯಿಂದ ನಮ್ಮ ಶಿಗ್ಗಾಂವು ಮತ್ತು ಎಲ್ಲರಿಗೂ ಸುಖ ಶಾಂತಿ ಸಿಗಲಿ ನಮ್ಮ ಉದ್ದೇಶ. ಅದು ನಮ್ಮ ಊರ ಅಲ್ಲ, ಇದು ದೇಶನ ಒಳ್ಳೇದಾಗಲಿಪ್ಪ, ಸುಖ ಶಾಂತಿ ಸಿಗಲಿ, ನಮ್ಗೆ ಹೊರತು ಮಾಮೂಲಿ ಸಿಗಲಿ ಅಂತ ಹೇಳಿಬಿಟ್ರೆ ನಾವು ಬೇಡಿದ್ವಿ. ನಮ್ಮ ಉಣಿ ವತಿಯಿಂದ ನಮ್ಮ ಶಿಗ್ಗಾಂವು ಬಳ್ಳಾರಿ, ಶಿಗ್ಗಾಂವಿ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಅದಕ್ಕಾಗಿ ಎಲ್ಲಾ ರೀತಿ ತಯಾರಿಗಳು ಕೂಡ ಆಗಿತ್ತು. ಈಗ ಸರತಿ ಸಾಲಿನಲ್ಲಿ ನಿಂತು ಬೆಳಗ್ಗೆ 7 ಗಂಟೆಯಿಂದ ಈಗಾಗಲೇ ಮತ ಚಲಾಯಿಸ್ತಾ ಇದ್ದಾರೆ ಮತದಾರರು.